ಸಿಂಹರಾಶಿ, ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಅದರ ಸದ್ವಿನಿಯೋಗವನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಎಲ್ಲರ ಜೊತೆಯಲ್ಲೂ ಕೂಡ ಖುಷಿಯಿಂದ ಇರಬೇಕು. ನೀವು ಮಾಡತಕ್ಕಂತಹ ಕೆಲಸಕ್ಕೆ ಎಲ್ಲರ ಮಾರ್ಗದರ್ಶನ ಸಲಹೆ ಅಗತ್ಯ ಇದೆ ಅನ್ನುವಂತಹ ರೀತಿಯಲ್ಲಿ ನೀವು ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ನಿಮ್ಮ ವ್ಯವಹಾರ ಬಹಳ ಉತ್ತುಂಗಕ್ಕೆ ಏರತಕ್ಕಂತಹ ಸಾಧ್ಯತೆ ನಿಮ್ಮ ಯೋಗ್ಯತಾನುಸಾರವಾಗಿ ಇರತಕ್ಕಂಥದ್ದಾಗತ್ತೆ. ಕರ್ತವ್ಯ ಅಥವಾ ಜವಾಬ್ದಾರಿ ಇದರಿಂದ ಹಿಂದೆ ಸರಿಬಾರ್ದು. ನಿಮಗೆ ಯಾವ ಜವಾಬ್ದಾರಿ ಮನೆಯಲ್ಲಿದೆಯೋ, ಯಾವ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ನಿರ್ವಹಿಸಲೇಬೇಕೋ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬೇಕೇ ಹೊರತು ಅಲ್ಲಿ ಏನೋ ಕಷ್ಟವೋ ನಷ್ಟವೋ ಸವಾಲೋ ಸಮಸ್ಯೆಯೋ ಬಂತು ಅಂತ ಆ ಕರ್ತವ್ಯದಿಂದ ಹೆಜ್ಜೆಯನ್ನು ಹಿಂದೆ ಇಡತಕ್ಕಂಥದ್ದು ಸರ್ವಥೇಪಿ ಒಳ್ಳೆಯದಲ್ಲ ಅನ್ನುವಂತಹ ಮಾತನ್ನು ಹೇಳಬೇಕು. ನಿಮ್ಮ ಆಸೆಗಳು ಪೂರೈಸ್ತಕ್ಕಂತಹ ದಿವಸ. ನೀವು ಮನಸ್ಸಿನಲ್ಲಿ ಏನೋ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ಮುಂದುವರೆದಾಗ ಇಷ್ಟು ದಿವಸ ಅದು ಈಡೇರಲೇ ಇರಬಹುದು, ಆದರೆ ಇವತ್ತು ಆ ಆಸೆ ಪೂರೈಕೆಯಾಗತಕ್ಕಂತಹ ಸಮಯ ಬಂದಿದೆ ಅಂತ ಹೇಳಬೇಕಾಗತ್ತೆ. ಹಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಎಲ್ಲ ದೂರವಾಗುತ್ತೆ. ಆರ್ಥಿಕವಾದಂತಹ ಸಂಕಷ್ಟ ನಿಮಗಿಲ್ಲ ಅನ್ನುವಂತಹ ಮಾತು ಸ್ಪಷ್ಟ. ವೃತ್ತಿ ಜೀವನದಲ್ಲಿ ಮುನ್ನಡೆ. ಯಾವ ವೃತ್ತಿಯನ್ನು ಆಶ್ರಯ ಮಾಡಿದ್ದೀರೋ ಅಥವಾ ಯಾವ ವೃತ್ತಿಯನ್ನು ಮಾಡ್ತಾ ಇದ್ದೀರೋ ಅದರಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಿ. ಅದರಿಂದ ಗಳಿಕೆ ಉಳಿಕೆ ಎಲ್ಲವೂ ಕೂಡ ಆಗತಕ್ಕಂಥದ್ದಾಗತ್ತೆ. ಕಾರ್ತಿಕೇಯನನ್ನು ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ಕೊಳ್ಳಿ. ಶುಭವಾಗಿ. ಕನ್ಯಾ ರಾಶಿ, ನಿರುದ್ಯೋಗಿಗಳಿಗೆ ಸಿಹಿ ಸುದ್ದಿ ಇರತಕ್ಕಂತಹ ದಿವಸ. ಆಡಳಿತವನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ಉತ್ತಮವಾದಂತಹ ಸ್ಥಾನಮಾನ ವಿಶೇಷವಾಗಿ ಸಿಕ್ಕತಕ್ಕಂತಹದ್ದು. ಒಂದು ಸಂಸ್ಥೆ ಆಗ್ಬೋದು ಅಥವಾ ಇನ್ಯಾವುದೋ ದೊಡ್ಡ ಪ್ರಮಾಣದ ಒಂದು ಅಂಗಸಂಸ್ಥೆ ಆಗ್ಬೋದು. ಈ ರೀತಿ ಎಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಅಲ್ಲಿ ವಿಶೇಷವಾದಂತಹ ಸ್ಥಾನಮಾನಕ್ಕೆ ಗೌರವಕ್ಕೆ ಅವಕಾಶಗಳು ಇರತಕ್ಕಂಥದ್ದಾಗತ್ತೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದವನ್ನು ಮಾಡಿಕೊಳ್ತೀರಿ. ಇದು ಪರಸ್ಪರವಾಗಿ ಸಹಾಯಕವಾಗತಕ್ಕಂಥದ್ದು. ಜೊತೆಗೆ ನಿಮಗೊಂದಷ್ಟು ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು, ಮತ್ತೊಂದಷ್ಟು ಜವಾಬ್ದಾರಿಗಳು ಹಂಚಿ ಹೋಗ್ತಕ್ಕಂಥದ್ದು. ಈ ರೀತಿ ನಿಮ್ಮ ಅಭ್ಯುದಯಕ್ಕೆ ಇದು ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿರ್ತಕ್ಕಂತಹ ಏನು ಶೀತಲ ಸಮರ, ಕೋಲ್ಡ್ ವಾರ್ ಅಂತ ಏನು ಹೇಳ್ತೀವಿ, ಅದನ್ನು ನೀವು ಆದಷ್ಟು ಕೂಡ ಪರಿಹಾರ ಮಾಡಿಕೊಳ್ಬೇಕು. ಬೇರೆಯವರಿಗೆ ಅದು ಗೊತ್ತಾಗೋದಿಲ್ಲ, ಆದರೆ ಮನೆಯವರಿಗೆ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಮನೆಯ ಶೀತಲ ಸಮರ ನಡೀತಾನೇ ಇರುತ್ತೆ. ಅದಕ್ಕೆ ಎಲ್ಲೋ ಒಂದು ರೀತಿಯ ಪರಿಹಾರವನ್ನು ನೀವು ಕಂಡುಕೊಳ್ಳಿಲ್ಲ ಅಂತಾದರೆ ಅದು ಮುಂದೊಂದು ದಿನದಲ್ಲಿ ತಾರಕಕ್ಕೆ ಹೋಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರಬಹುದು. ವೃತ್ತಿಯಿಂದ ಗೌರವ. ಯಾವ ವೃತ್ತಿಯನ್ನು ನೀವು ಆರಿಸ್ಕೊಂಡಿದ್ದೀರೋ ಅದರಿಂದ ನಿಮಗೆ ಉತ್ತಮವಾದಂತಹ ಗೌರವ ಸಿಕ್ಕುವಂಥದ್ದಾಗತ್ತೆ. ಮಕ್ಕಳು ಕೂಡ ಗೌರವವನ್ನು ತಂದುಕೊಡ್ತಾರೆ. ಮಕ್ಕಳ ವಿದ್ಯಾಭ್ಯಾಸ, ಅವರ ಉದ್ಯೋಗ ಅಥವಾ ಅವರ ನಡವಳಿಕೆ, ಸಮಾಜದಲ್ಲಿ ಅವರ ಸಾಧನೆ ನಿಮಗೆ, ನಿಮ್ಮ ಕುಟುಂಬಕ್ಕೆ, ಕುಲಕ್ಕೆ ವಿಶೇಷವಾದಂತಹ ಗೌರವ ಮಾನ್ಯತೆಯನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಜನರಿಗೆ ನಿಮ್ಮ ಮಾತು, ನಿಮ್ಮ ಮಾರ್ಗದರ್ಶನ ಇವೆಲ್ಲವೂ ಕೂಡ ಬಹಳ ಇಷ್ಟವಾಗ್ತಕ್ಕಂಥದ್ದು. ನಿಮ್ಮ ಅಭಿಪ್ರಾಯವನ್ನು ಜನ ಒಪ್ಪಿಕೊಳ್ಳುತ್ತಾರೆ. ನಿಮ್ಮ ಮಾತಿಗೆ ಬಹಳ ಮಾನ್ಯತೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಕಾನೂನಿನ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರಿ. ಕಾನೂನಾತ್ಮಕವಾದಂತಹ ಹೋರಾಟವನ್ನು ನಡೆಸ್ತಾ ಇದ್ದರೆ ಜಯಕ್ಕೆ ಸಾಧ್ಯತೆ ಈ ದಿವಸ ಇದೆ ಅನ್ನುವಂಥದ್ದನ್ನು ಮನದಟ್ಟು ಮಾಡಿಕೊಳ್ಳಿ. ಕಾನೂನಿನ ಚೌಕಟ್ಟಿನಲ್ಲೇ ಹೋರಾಟವನ್ನು ಮಾಡಿ ಯಶಸ್ಸನ್ನು ಗಳಿಸಿ ಅಂತಕ್ಕಂತಹ ಹಾರೈಕೆ. ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ನೀವು ಒಂದಷ್ಟು ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಅದು ಅನಿವಾರ್ಯವೂ ಹೌದು, ಅಗತ್ಯವೂ ಹೌದು. ಹಾಗಾಗಿ ಆ ಪ್ರಯಾಣವನ್ನು ಮಾಡಬಹುದಾಗಿರುವಂಥದ್ದು. ಆತುರದಿಂದ ಕೆಲಸ ಹಾಳಾಗಬಹುದು. ಯಾವುದೇ ಕೆಲಸವನ್ನು ಆತುರಾತುರವಾಗಿ ಮಾಡ್ತಕ್ಕಂಥದ್ದು ಅದರ ಗುಣಮಟ್ಟವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಯಾವುದೇ ಕೆಲಸ ಮಾಡುವಾಗ ಯೋಚನೆ ಮಾಡಿ ನಿಧಾನವಾಗಿ ಆ ಕೆಲಸವನ್ನು ಪೂರೈಸಬೇಕಾದಂಥದ್ದಿರುತ್ತೆ. ಅಧ್ಯಯನಕ್ಕೆ ಉತ್ತಮವಾದಂತಹ ಫಲಿತಾಂಶ ಇದೆ. ಹಾಗಾಗಿ ಉತ್ತಮವಾದಂತಹ ವಿಚಾರವನ್ನು ಅಧ್ಯಯನ ಮಾಡಿ. ನಿಮ್ಮ ಗೌರವ ಸ್ಥಾನ ಮಾನ ಹೆಚ್ಚಾಗತಕ್ಕಂತಹ ಸೂಚನೆ ಕಾಣ್ತಾ ಇದೆ. ವಿಶೇಷವಾಗಿ ಕುಲದೇವತಾ ಆರಾಧನೆ ಮಾಡಿ. ಶುಭವಾಗಲಿ. ವೃಶ್ಚಿಕ ರಾಶಿ, ಅನಾರೋಗ್ಯ ಪೀಡಿತರಿಗೆ
ಈ ದಿವಸ ತೊಂದರೆಯಾಗತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಹಲವಾರು ದಿವಸಗಳಿಂದ ಹಾಸಿಗೆಯಲ್ಲೇ ಇರತಕ್ಕಂಥವರಿಗೆ ಸ್ವಲ್ಪ ತೊಂದರೆಯ ಸೂಚನೆ ಈ ದಿವಸ ಕಾಣ್ತಾ ಇರತಕ್ಕಂಥದ್ದು. ಅನಗತ್ಯ ವಿಚಾರಗಳಿಂದ ಸ್ವಲ್ಪ ದೂರ ಉಳ್ಕೊಳ್ಬೇಕು. ಇಲ್ಲ ಅಂತಾದರೆ ಅದು ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ. ಮನಃಶಾಂತಿ ಹಾಳಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಮನಃಶಾಂತಿ ನಿಮಗೆ ಬೇಕಾಗುವಂಥದ್ದಾಗತ್ತೆ. ಸರ್ಕಾರಿ ಕೆಲಸದಲ್ಲಿ ಏನೋ ಅಡೆತಡೆಗಳು ಉಂಟಾಗತ್ತೆ. ಹಾಗಾಗಿ ಅದು ನಿರೀಕ್ಷಿತವಾದಂಥದ್ದೇ ಇರಬಹುದು, ಆದರೆ ನಿಮ್ಮ ಮನಸ್ಸಿನ ಮೇಲೆ ಅದು ಆಘಾತವಂತ ಪರಿಣಾಮವನ್ನು ಬೀರತಕ್ಕಂಥದ್ದಾಗತ್ತೆ. ವ್ಯಾಪಾರದಲ್ಲಿ ನಷ್ಟ, ಜೊತೆಗೆ ಆ ಹಣಕಾಸಿನ ವಿಚಾರವನ್ನು ನೀವು ತಡ್ಕೊಳ್ಬೇಕು ಅಂತಾದಾಗ ಇನ್ನೂ ಕಷ್ಟವಾಗ್ತಕ್ಕಂಥದ್ದು. ಹೊಸ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ತೊಂದರೆಯಾಗುತ್ತೆ, ಅದರಿಂದಲೂ ಕೂಡ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದು. ಮನೆಯ ವಾತಾವರಣ ಪ್ರತಿಕೂಲವಾಗಿರುತ್ತೆ, ನಿಮಗೆ ವಿರುದ್ಧವಾದಂತಹ ವಾತಾವರಣ ಮನೆಯಲ್ಲಿರುತ್ತೆ. ಹಾಗಾಗಿ ಒಟ್ಟಾರೆ ಎಲ್ಲ ಫಲಗಳನ್ನು ಗಮನಿಸಿದಾಗ ಯಾವುದೂ ಕೂಡ ಧನಾತ್ಮಕವಾಗಿಲ್ಲ. ಈ ದಿವಸ ಏನೋ ಒಂದು ರೀತಿಯ ಎಲ್ಲವೂ ಕೂಡ ನಕಾರಾತ್ಮಕವಾಗಿ, ಅಡ್ಡಿಯಾಗಿ, ಅಶುಭವಾಗಿ ನಿಮಗೆ ಕಾಣ್ತಾ ಇರತಕ್ಕಂಥದ್ದು. ವಿಶೇಷವಾಗಿ ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಅಮೃತ ಮೃತ್ಯುಂಜಯ ಹೋಮವನ್ನು ಮಾಡಿಸ್ಕೊಳ್ಳಿ. ಅದನ್ನು ನೀವು ಪ್ರಯತ್ನಪೂರ್ವಕವಾಗಿ ಮಾಡಿಸಿಕೊಂಡ್ರೆ ಒಳಿತು ಎಂಬುದಾಗಿ ಹೇಳಬೇಕಾಗತ್ತೆ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬತಕ್ಕಂತಹ ಶ್ಲೋಕ ಮಂತ್ರವನ್ನು 28 ಬಾರಿ ಈಶ್ವರನ ಪ್ರಾರ್ಥನೆ ಮಾಡ್ತಾ ಹೇಳಿಕೊಳ್ಳಿ. ಶುಭವಾಗಿ.